ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಧ್ಯಯುಗದ ಭಾರತ ಬಹಳ ಮುಖ್ಯವಾದದ್ದು. ಈ ಒಂದು ಯುಗದಲ್ಲಿ ಅನೇಕ ಭಾರತೀಯ ಅರಸರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ್ರೆ ಮುಸ್ಲಿಮರು ಮೊದಲ ಬಾರಿಗೆ ಇಲ್ಲಿ ಬರ್ತಾರೆ, ಇಲ್ಲಿ ಬೇರನ್ನು ಬಿಡ್ತಾರೆ. ಮಧ್ಯಯುಗದ ಕೊನೆಯ ಭಾಗದಲ್ಲಿ ಯುರೋಪಿಯನ್ನರು ಸಹ ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಆ ನೆಪದಲ್ಲಿ ಬಂದು ಇಲ್ಲಿ ಸ್ಥಿರವಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡ್ತಾರೆ. ಈ ಕಾಲಘಟ್ಟ ರೋಚಕವಾದದ್ದು, ಏಳು ಬೀಳುಗಳಿಂದ ಕೂಡಿದ್ದು, ಹಾಗೆಯೇ ನೋವನ್ನು ತರುವಂಥದ್ದು. ಇವತ್ತಿನ ವಿಶೇಷ ಕಂತಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನಮ್ಮ ಜೊತೆ ಈ ವಿಚಾರ ವಿನಿಮಯಕ್ಕೆ ಬಂದಿದ್ದಾರೆ ಮೂವರು ಸ್ಪರ್ಧಿಗಳು. ಅವರ ಪರಿಚಯ ಮೊದಲು ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ನನ್ನ ಹೆಸರು ಭಾರತಿ ಸಿ ಅಂತ. ನಾನು ಬೆಂಗಳೂರಿನ ಯಲಹಂಕದಿಂದ ಬಂದಿದ್ದೀನಿ. ನಾನು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಚೆಸ್ಸು, ಕ್ಯಾರಮ್, ಹಾಡನ್ನು ಕೇಳೋದು. ಭಾರತೀಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಂಗ ಆರ್ಎಲ್. ನಾನು ಬಗಲಗುಂಟೆಯಿಂದ ಬಂದಿದ್ದೇನೆ. ನನ್ನ ವೃತ್ತಿ ವ್ಯಾಪಾರ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸ ಹಾಡು ಕೇಳುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ರಂಗಗೀತೆಗಳನ್ನು ಕೇಳುವುದು. ಶ್ರೀರಂಗ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪ್ರಿಯಾ ರಾಯ್ಕರ್. ನಾನು ಬೆಂಗಳೂರು ಬೊಮ್ಮಸಂದ್ರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಬಂದು ಪುಸ್ತಕ ಓದುವುದು ಮತ್ತು ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಪ್ರಿಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಛಂದೋಮಿತ್ರ ಅರಾಮಿತ್ರ ಅವರು ಬರೆದಂಥ ಸೊಗಸಾದ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ನರ್ಮದಾ ಸಮರ ಯಾರ ನಡುವೆ ನಡೆಯಿತು? ಆಯ್ಕೆಗಳನ್ನು ನೋಡೋಣ. ಸಮುದ್ರಗುಪ್ತ ಪುಷ್ಯಭೂತಿ, ಧನನಂದ ಹೈಹಯರು, ಇಮ್ಮಡಿ ಚಂದ್ರಗುಪ್ತ ರುದ್ರದಾಮನ್, ಇಮ್ಮಡಿ ಪುಲಿಕೇಶಿ ಹರ್ಷವರ್ಧನ. ಮೊದಲಿಗೆ ಶ್ರೀರಂಗ, ಆನಂತರ ಭಾರತಿ. ಆಯ್ಕೆ 3 ಇಮ್ಮಡಿ ಚಂದ್ರಗುಪ್ತ ರುದ್ರದಾಮನ್. ಭಾರತಿ. ಆಯ್ಕೆ 1 ಸಮುದ್ರಗುಪ್ತ ಪುಷ್ಪವಂತ. ಉತ್ತರವನ್ನು ನೋಡೋಣ. ಆಯ್ಕೆ 4 ಸರಿಯಾದ ಉತ್ತರ ಆಗಿತ್ತು. ಇಮ್ಮಡಿ ಪುಲಿಕೇಶಿ. ಚಾಲುಕ್ಯ ಸಾಮ್ರಾಜ್ಯ ಬಹುದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಚಾಲುಕ್ಯ ಸಾಮ್ರಾಜ್ಯದ ಬಹುದೊಡ್ಡ ಅರಸ ಇಮ್ಮಡಿ ಪುಲಿಕೇಶಿ. ಅದೇ ವೇಳೆಗೆ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಇರ್ತಾನೆ. ಹರ್ಷವರ್ಧನನಿಗೆ ಇಡೀ ಭಾರತವನ್ನು ಗೆಲ್ಲಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ. ಹಾಗಾಗಿ ದಕ್ಷಿಣಕ್ಕೆ ಬಂದಾಗ ಇಮ್ಮಡಿ ಪುಲಿಕೇಶಿ ಆತನನ್ನು ತಡೀತಾನೆ. ಇದು ಒಂದು ವಿಶೇಷವಾದ ಕಾಲಘಟ್ಟ. ಯಾಕಂದರೆ ಉತ್ತರ ಭಾರತದಿಂದ ಬಂದಂಥವರನ್ನು ಸಮರ್ಥವಾಗಿ ನಿಲ್ಲಿಸಿ ಅವರನ್ನು ಹಿಮ್ಮೆಟ್ಟಿಸಿದ್ದು ಮೊದಲ ಬಾರಿಗೆ ಇಮ್ಮಡಿ ಪುಲಿಕೇಶಿ. ನರ್ಮದಾ ನದಿ ತೀರದಲ್ಲಿ ನಡೆಯುತ್ತೆ. ಕ್ರಿಸ್ತಶಕ 620ರಲ್ಲಿ ನಡೆಯುವ ಈ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಗೆಲ್ತಾನೆ. ಹರ್ಷ ಸೋಲನ್ನು ಒಪ್ಪಿಕೊಂಡು ವಾಪಸ್ ಹೋಗ್ತಾನೆ. ದಕ್ಷಿಣಾಪತೇಶ್ವರ ಅನ್ನೋ ಬಿರುದು ಇಮ್ಮಡಿ ಪುಲಿಕೇಶಿಗೆ ಸಿಗೋದರ ಜೊತೆಗೆ ರಾಜಪರಮೇಶ್ವರ ಎನ್ನುವ ಒಂದು ಹೊಸ ಬಿರುದನ್ನು ಸಹ ಆತ ಗಳಿಸ್ತಾನೆ. ಮುಂದಿನ ಪುಸ್ತಕ ಗಾದೆಗಳ ಸಾಗರ. ಹೀಚಿ ಶಾಂತವೀರಯ್ಯ ಅವರು ಸಂಪಾದಿಸಿರುವಂತಹ ಕೃತಿ. ಪ್ರಶ್ನೆ: ಪುಲ್ಲಲೂರ್ ಕದನದಲ್ಲಿ ಯಾರು ಪಲ್ಲವರ ಪರವಾಗಿ ಹೋರಾಡಿದರು? ಆಯ್ಕೆಗಳನ್ನು ನೋಡೋಣ. ಮಹೇಂದ್ರ ವರ್ಮನ್ ಮೊದಲನೆಯವರು, ಶಿವಸ್ಕಂದ ವರ್ಮ, ವಿಷ್ಣುಗೋಪ, ನೃಪತುಂಗ ವರ್ಮ. ಮೊದಲಿಗೆ ಪ್ರಿಯಾ, ಆನಂತರ ಶ್ರೀರಂಗ. ಶಿವಸ್ಕಂದ ವರ್ಮ. ಶಿವಸ್ಕಂದ ವರ್ಮ ಆಯ್ಕೆ 2. ಆಯ್ಕೆ 1 ಮಹೇಂದ್ರ ವರ್ಮನ್. ಮಹೇಂದ್ರ ವರ್ಮ 1. ಉತ್ತರವನ್ನು ನೋಡೋಣ. ಮಹೇಂದ್ರ ವರ್ಮನ್ 1 ಉತ್ತರ ಸರಿಯಾಗಿದೆ.
ಶ್ರೀರಂಗ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಗಾದೆಗಳ ಸಾಗರ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತೇವೆ. ಇಮ್ಮಡಿ ಪುಲಿಕೇಶಿ ಹಾಗೂ ಪಲ್ಲವರ ಮಹೇಂದ್ರ ಯುದ್ಧ ನಡೆಯುತ್ತೆ. ಕಂಚಿಯ ಹತ್ತಿರ ಪುಲ್ಲಲೂರು ಅಂತ ಒಂದು ಸ್ಥಳ, ಅಲ್ಲಿ ನಡೆಯುತ್ತೆ. 618ರಲ್ಲಿ ಯುದ್ಧದಲ್ಲಿ ಪುಲಿಕೇಶಿ ಗೆಲ್ತಾನೆ. ಆದರೆ ಆ ಗೆಲುವು ಅಲ್ಪಕಾಲಿಕದ್ದು ಆಗಿರುತ್ತೆ. ಯಾಕಂದರೆ ಮಹೇಂದ್ರವರ್ಮನ ಮಗ ನರಸಿಂಹವರ್ಮ ಆನಂತರ ಆತ ದಂಡೆತ್ತಿ ಬಂದು ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿ ನಗರಕ್ಕೆ ಬೆಂಕಿಯನ್ನು ಹಚ್ತಾನೆ. ಇದು ಬಹಳ ಒಂದು ಮುಖ್ಯವಾದ ಕಾಲಘಟ್ಟ ಆಗುತ್ತೆ. ಮುಂದಿನ ಪುಸ್ತಕ ಬಸವಣ್ಣನವರ ಜೀವನ ಚರಿತ್ರೆ ಮತ್ತು ಅವರ ವಚನಗಳು. ಪ್ರತಾಪ್ ಕುಮಾರ್ ಬರೆದಿರುವಂತಹ ಪುಸ್ತಕ. ಪ್ರಶ್ನೆ: ಭಾರತದ ಮೇಲೆ ಮೊದಲ ಬಾರಿಗೆ ಆಕ್ರಮಣವನ್ನು ಮಾಡಿದ ಅರಬ್ ಅರಸ ಯಾರು? ಆಯ್ಕೆಗಳನ್ನು ನೋಡೋಣ. ಮುಹಮ್ಮದ್ ಘೋರಿ, ಯಾಕೂಬ್ ಇಬ್ನ್ ಅಲ್ ಸಫರ್, ಉಮಯ್ಯಾದ್ ಖಲೀಫಾ, ಮುಹಮ್ಮದ್ ಗಜ್ನಿ. ಮೊದಲಿಗೆ ಪ್ರಿಯಾ, ಆನಂತರ ಶ್ರೀರಂಗ. ಮೊಹಮ್ಮದ್ ಗಜ್ನಿ. ಆಯ್ಕೆ 4 ಹೇಳಿ ಶ್ರೀರಂಗ. ಆಯ್ಕೆ ನಂಬರ್ 2 ಯಾಕೂಬ್ ಇಬ್ನ್ ಅಲ್ ಸಫರ್. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಉಮಯ್ಯಾದ್ ಖಲೀಫಾ. ಹೆಚ್ಚಿನ ಜನ ಈ ಬಗ್ಗೆ ಅಷ್ಟು ಗಮನವನ್ನು ಕೊಟ್ಟಿಲ್ಲ. ಕ್ರಿಸ್ತಶಕ 711 ಇಂದಿನ ಕರಾಚಿ, ಅಂದಿನ ದೇಬಾಲ್ ಈ ನಗರದ ಅರಸ ಒಬ್ಬ ಹಿಂದೂ ಆಗಿರ್ತಾನೆ. ದಾಹಿರ್ ಅಂತ ಆತನ ಹೆಸರು. ಉಮಯ್ಯಾದ್ ಖಲೀಫಾ ಆತನಿಗೆ ಸೇರಿದ ಹಡಗುಗಳನ್ನು ಕಡಲ್ಗಳ ಆಗ ಖಲೀಫಾ ದಾಹಿರ್ಗೆ ಹೇಳ್ತಾನೆ ಅವರನ್ನು ಶಿಕ್ಷಿಸು ಅಂತ. ಆತನ ಮಾತಿಗೆ ಬೆಲೆ ಕೊಡಲ್ಲ. ಹಾಗಾಗಿ ಆತ ಒಂದು ದೊಡ್ಡ ಸೈನ್ಯವನ್ನು ಭಾರತದ ಕಡೆಗೆ ಕಳಿಸ್ತಾನೆ, ಇವರನ್ನೆಲ್ಲ ಸೋಲಿಸು ಅಂತ. ಮುಹಮ್ಮದ್ ಇಬ್ನ್ ಕಾಸಿಂ ಅಂತಕ್ಕಂಥ ಒಬ್ಬ ದಂಡನಾಯಕ ಬರ್ತಾನೆ. ದೇಬಾಲ್ ಕದನ, ಆರೋರ್ ಕದನ, ಮುಲ್ತಾನ್ ಕದನ ಅಂತ 3 ದೊಡ್ಡ ಯುದ್ಧಗಳು ನಡೆಯುತ್ತೆ. ಆ ವಾಯುವ್ಯ ಭಾರತದ ಪ್ರಾಂತಗಳು ಏನಿರುತ್ತೆ ಅದೆಲ್ಲವೂ ಸಹ ಉಮಯ್ಯಾದ್ ಖಲೀಫನ ಒಂದು ಆಡಳಿತಕ್ಕೆ ಬರುತ್ತೆ. ದಾಹಿರ್ ಸಹ ಸೋಲ್ತಾನೆ ಈ ಒಂದು ಯುದ್ಧದಲ್ಲಿ. ವಾಪಸ್ ಹೋಗ್ತಾನೆ ಆತ. ಅದಕ್ಕೆ ರಾಜಕೀಯ ಕಾರಣ ಅವರದ್ದೇ ಇರುತ್ತೆ. ವಾಪಸ್ ಹೋಗ್ತಾರೆ. ವಾಪಸ್ ಹೋದ ಕೂಡಲೇ ಉಮಯ್ಯಾದ್ ಖಲೀಫಾ ಈ ಖಾಸಿಂನನ್ನು ಕೊಲ್ತಾನೆ. ಅದು ಬೇರೆ ವಿಚಾರ. ಆದರೆ ಇಲ್ಲಿ ಇದ್ದಂಥ ಜನ ಏನು ಮಾಡ್ತಾರೆ, ಅಲ್ಲಿದ್ದಂಥ ಭಾರತೀಯರ ಮೇಲೆ ಮೊದಲ ಬಾರಿಗೆ ಜಿಜಿಯಾ ಕಂದಾಯವನ್ನು ಹೇರ್ತಾರೆ. ಜಿಜಿಯಾ ಕಂದಾಯ. ಹಿಂದೂಗಳು ಈ ಒಂದು ಶುಲ್ಕವನ್ನು ಕೊಡಲೇಬೇಕು ಮುಸ್ಲಿಮರಿಗೆ. ನಮ್ಮ ಹಿಂದೂ ಧರ್ಮದ ಅನ್ವಯ ಯಾವುದೇ ಆರಾಧನೆ, ಯಾವುದೇ ಸ್ಥಳಕ್ಕೆ ಹೋಗಬೇಕಾದರೆ ಕಂದಾಯ ಕಟ್ಟೋದು ಮುಖ್ಯವಾಗುತ್ತೆ. ಸಿಂಧ್ ಪ್ರಾಂತದಲ್ಲಿ ಮುಸ್ಲಿಮರ ಆಡಳಿತ ಮೊದಲ ಬಾರಿಗೆ ಬೇರು ಬಿಡುತ್ತೆ. ಅವರಿಗೆ ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ಆಸೆ. 738ರಲ್ಲಿ ರಾಜಸ್ಥಾನಕ್ಕೆ ಬರ್ತಾರೆ ಆಕ್ರಮಿಸಿಕೊಳ್ಳೋಣ ಅಂತ. ಆದರೆ ಪ್ರತಿಹಾರರ ನಾಗಭಟ್ಟ ಹಾಗೂ ಬಪ್ಪ ರಾವಲ್ ಇವರನ್ನು ಸಮರ್ಥವಾಗಿ ಹೊಡೆದೋಡಿಸ್ತಾರೆ. ಹಿಂದಕ್ಕೆ ವಾಪಸ್ ಮತ್ತೆ ಸಿಂಧ್ ಪ್ರದೇಶಕ್ಕೆ ಹೋಗ್ತಾರೆ. ಇದರಿಂದ ಭಾರತದಲ್ಲಿ ಏನಾಯಿತು, ಈ ಮೊದಲ ಯುದ್ಧದಿಂದ ಅಂದರೆ ಜಿಹಾದ್ ಅಂತಕ್ಕಂಥ ಪರಿಕಲ್ಪನೆ ಮೊದಲ ಬಾರಿಗೆ ಭಾರತೀಯರಿಗೆ ಆಗುತ್ತೆ. ಇಸ್ಲಾಂ ಪ್ರಸಾರ ಮೊದಲ ಬಾರಿಗೆ ಭಾರತವನ್ನು ಪ್ರವೇಶ ಮಾಡುತ್ತೆ. ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅನ್ನೋ ದಾಹ ಮುಸ್ಲಿಮರಲ್ಲಿ ಹೆಚ್ಚುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಭಾರತೀಯ ಅರಸರು ದುರ್ಬಲರು, ಇವರನ್ನು ಗೆಲ್ಲಬಹುದು ಅನ್ನೋ ಭಾವ ಮುಸ್ಲಿಮರಲ್ಲಿ ಬಂದ ಕಾರಣ ಗಜ್ನಿಗಳು, ಗೋರಿಗಳು ಎಲ್ಲರೂ ಮುಂದೆ ಭಾರತಕ್ಕೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಉಮಯ್ಯಾದ್ ಖಲೀಫಾ ಬಂದಂಥ ಕಾಲಘಟ್ಟ ತುಂಬ ಮುಖ್ಯವಾದದ್ದು. ಮುಂದಿನ ಪುಸ್ತಕ ಮರುಳು ಮುನಿಯನ ಕಗ್ಗ, ಶ್ರೀಕಾಂತ್ ಬರೆದಿರುವಂಥದ್ದು. ಪ್ರಶ್ನೆ: ಬಾದಾಮಿ ಚಾಲುಕ್ಯರು ಉಮಯ್ಯಾದ್ ಖಲೀಫನನ್ನು ಎಲ್ಲಿ ಸೋಲಿಸಿದರು? ಆಯ್ಕೆಗಳನ್ನು ನೋಡೋಣ. ಅರೋರ್, ನವಸಾರಿ, ಕಲ್ಯಾಣ್, ಮುಲ್ತಾನ್. ಮೊದಲಿಗೆ ಭಾರತಿ, ಆನಂತರ ಶ್ರೀರಂಗ. ಆಪ್ಷನ್ 3 ಸರ್. ಆಪ್ಷನ್ 3 ಕಲ್ಯಾಣ್. ಶ್ರೀರಂಗ. 4ನೇದು ಮುಲ್ತಾನ್. ಮುಲ್ತಾನ್. ಉತ್ತರವನ್ನು ನೋಡೋಣ.
ಆದರೆ ಸರಿಯಾದ ಉತ್ತರ ನವಸಾರಿ ಆಗಿತ್ತು. ಬಾದಾಮಿ ಚಾಲುಕ್ಯರ ಇಮ್ಮಡಿ ವಿಕ್ರಮಾದಿತ್ಯನ ರಾಜ್ಯಭಾರ ನಡೀತಾ ಇರುತ್ತೆ. ದಕ್ಷಿಣ ಗುಜರಾತಿನ ನವಸಾರಿಕಾ ಅನ್ನೋ ಪ್ರದೇಶದಲ್ಲಿ ಚಾಲುಕ್ಯರ ಸಾಮಂತರು ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಅವನಿಜಾಶ್ರಯ ಪುಲಿಕೇಶಿನ್ ಅನ್ನೋದು ಆತನ ಹೆಸರು. ಈ ಕಡೆ ಉಮಯ್ಯಾದ್ ಖಲೀಫನಿಂದ ಜುನೈದ್ ಇಬ್ನ್ ಅಬ್ದ್ ಅಲ್ ರೆಹಮಾನ್ ಅಲ್ ಮುರ್ರಿ ಅಂತಕ್ಕಂಥ ಒಬ್ಬ ದಂಡನಾಯಕ ಬರ್ತಾನೆ ಯುದ್ಧಕ್ಕೆ. ಸಿಂಧ್ ಪ್ರಾಂತದ ರಾಜ್ಯಪಾಲ ಆಗಿರ್ತಾನೆ. ಈ ಯುದ್ಧ ನವಸಾರಿಯಲ್ಲಿ ನಡೆಯುತ್ತೆ. ಜುನೈದನಿಗೆ ಸೋಲಾಗುತ್ತೆ. ಆತ ವಾಪಸ್ ಸಿಂಧ್ ಪ್ರಾಂತಕ್ಕೆ ಓಡೋಗ್ತಾನೆ. ನವಸಾರಿ ತಾಮ್ರಪಟ ಶಾಸನದಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತೆ. ಪರಮ ಭಟ್ಟಾರಕ ಮಹಾರಾಜ ಅನ್ನೋ ಒಂದು ಬಿರುದು ದೊರೆಯುತ್ತೆ ಅವನಿಜಾಶ್ರಯ ಪುಲಿಕೇಶಿನ್ ಅವರಿಗೆ. ಅರಬ್ಬರ ಹರಡುವಿಕೆಯನ್ನು ತಡೆಗಟ್ತಾರೆ. ಇದು ಮೊದಲ ಬದಲಾವಣೆ. ಎರಡನೇ ಬದಲಾವಣೆ ಏನು ನಡೆಯುತ್ತೆ ಅಂದರೆ, ಮೊದಲ ಬಾರಿಗೆ ಹಿಂದೂ ಧರ್ಮ ಸಂರಕ್ಷಕರು ಅನ್ನೋ ಒಂದು ಅಭಿಧಾನ ದೊರೆಯುತ್ತೆ ಚಾಲುಕ್ಯರಿಗೆ. ಮುಂದಿನ ಪುಸ್ತಕ ರತ್ನನ ಪದಗಳು, ನಾಗನ ಪದಗಳು, ಡಾಕ್ಟರ್ ಜಿ ಪಿ ರಾಜರತ್ನಂ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಮುಹಮ್ಮದ್ ಗಜ್ನಿ ಭಾರತಕ್ಕೆ ದಂಡೆತ್ತಿ ಬಂದಾಗ ಇವುಗಳಲ್ಲಿ ಯಾವುದು ಅವನ ಒಂದು ಉದ್ದೇಶ ಆಗಿರಲಿಲ್ಲ? ಆಯ್ಕೆಗಳನ್ನು ನೋಡೋಣ. ಕಲೆ ಸಂಸ್ಕೃತಿಗಳ ವಿನಿಮಯ, ರಾಜಕೀಯವಾಗಿ ಪ್ರಭಾವ, ಇಸ್ಲಾಂ ಧರ್ಮದ ಪ್ರಸಾರ, ಸಂಪತ್ತಿನ ಲೂಟಿ. ಮೊದಲಿಗೆ ಭಾರತಿ, ನಂತರ ಶ್ರೀರಂಗ. ಮೂರನೇ ಸರ್, ಇಸ್ಲಾಂ ಧರ್ಮದ ಪ್ರಚಾರ. ಆಗಿರಲಿಲ್ಲ ಅಂತ. ಒಂದನೇದು ಸರ್. ಒಂದನೇದು ಕಲೆ ಸಂಸ್ಕೃತಿಗಳ ವಿನಿಮಯ ಆಗಿರಲಿಲ್ಲ ಅಂತ. ಶ್ರೀರಂಗ. ನಾಲ್ಕನೇದು ಸಂಪತ್ತಿನ ಲೂಟಿ. ಸಂಪತ್ತಿನ ಲೂಟಿ ಆಗಿರಲಿಲ್ಲ, ಅದರ ಉದ್ದೇಶ ಆಗಿರಲಿಲ್ಲ. ಉತ್ತರವನ್ನ ನೋಡು. ಕಲೆ ಸಂಸ್ಕೃತಿಗಳ ವಿನಿಮಯ ಆಗಿರಲಿಲ್ಲ ಅನ್ನೋದು ಸರಿಯಾದ ಉತ್ತರ. ರತ್ನನ ಪದಗಳು, ನಾಗನ ಪದಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕ್ರಿಸ್ತಶಕ 1000ರಿಂದ 1030ರವರೆಗೆ 30 ವರ್ಷಗಳ ಅವಧಿಯಲ್ಲಿ 17 ಬಾರಿ ದಂಡೆತ್ತಿ ಬರ್ತಾನೆ ಮುಹಮ್ಮದ್ ಗಜ್ನಿ ಭಾರತಕ್ಕೆ. ಆಫ್ಘಾನಿಸ್ತಾನದ ಮೂಲದವನು, ಸುನ್ನಿ ಇಸ್ಲಾಂ ಪರಿಪಾಲಕ. 1025ರಲ್ಲಿ ಈತ ಸೋಮನಾಥ ಮಂದಿರವನ್ನು ಲೂಟಿ ಮಾಡ್ತಾನೆ. ಅಲ್ಲಿದ್ದಂಥ ಸಂಪತ್ತನ್ನು ಸಾವಿರಾರು ಒಂಟೆಗಳ ಮೇಲೆ ಹೇರಿಕೊಂಡು ಆತ ವಾಪಸ್ಸು ಹೋಗ್ತಾನೆ. ಇದೊಂದು ದೊಡ್ಡ ಬಹುದೊಡ್ಡ ಕಪ್ಪು ಚುಕ್ಕೆ ಭಾರತೀಯ ಇತಿಹಾಸದಲ್ಲಿ. ಯಾಕೆ ಭಾರತೀಯರು ಸೋತರು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಂತು ಅಂತ ಹೇಳ್ತಂದ್ರೆ, ಗಜ್ನಿ ಹೊಸ ಯುದ್ಧ ತಂತ್ರಗಳನ್ನು ರೂಪಿಸಿರ್ತಾನೆ. ಮೂರ್ತಿ ಪೂಜಕರ ವಿರುದ್ಧ ಬಹುದೊಡ್ಡ ರೊಚ್ಚು ಇರುತ್ತೆ ಆತನಿಗೆ. ಹಾಗೆಯೇ ಈತ ಯಾವ್ಯಾವ ತಂತ್ರಗಳನ್ನು ಬಲ್ಲಿಸಿ ಗೆಲ್ತಾನೆ. ಮುಂದೆ ಗುರಿ ಇಡತಕ್ಕಂಥ ಅರಸರು ಬರೋದಕ್ಕೆ ಆಗುತ್ತೆ. ಹಾಗೆಯೇ ಭಾರತೀಯ ಅರಸರಲ್ಲಿ ಒಗ್ಗಟ್ಟು ಇಲ್ಲ, ತುಂಬ ದೌರ್ಬಲ್ಯಗಳುಂಟು, ಅವರಲ್ಲೇ ಒಡಕಲು ಉಂಟು, ಹೊಡೆದಾಡ್ಕೋತಾರೆ. ಈ ದೌರ್ಬಲ್ಯಗಳೆಲ್ಲ ಗೊತ್ತಾಗಿ ಆತ ಸುಲಭವಾಗಿ ಗೆಲ್ತಾ ಬರ್ತಾನೆ ಒಂದೊಂದೇ ದೇಶವನ್ನು. ಮುಂದಿನ ಪುಸ್ತಕ ಮೂಕಜ್ಜಿಯ ಕನಸುಗಳು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಮುಹಮ್ಮದ್ ಗೋರ್ ಮೊದಲನೆಯ ತರೈನ್ ಯುದ್ಧದಲ್ಲಿ ಯಾರೊಡನೆ ಹೋರಾಡಿದ? ಆಯ್ಕೆಗಳು: ಜೈಚಂದ್, ಪೃಥ್ವಿರಾಜ ಚೌಹಾಣ್, ಆನಂದಪಾಲ, ರಾಜ ದಾಹಿರ್. ಮೊದಲಿಗೆ ಪ್ರಿಯಾ, ಆನಂತರ ಶ್ರೀರಂಗ. ಒಂದು ಜಯಚಂದ್ರ. ಜೈಚಂದ್. ಶ್ರೀರಂಗ. ನಾಲ್ಕನೇ ಆಯ್ಕೆ ರಾಜ ದಾಹಿರ್. ರಾಜ ದಾಹಿರ್. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಪೃಥ್ವಿರಾಜ್ ಚೌಹಾಣ್ ಆಗಿತ್ತು. 1191ರಲ್ಲಿ ಹರಿಯಾಣದ ಥಾಣೇಸರ್ ಅನ್ನೋ ಒಂದು ಪ್ರದೇಶದಲ್ಲಿ ತರೈನ್ ಅಂತ ಸ್ಥಳ ಇದೆ. ಅಲ್ಲಿ ಮೊದಲ ಯುದ್ಧ ನಡೆಯುತ್ತೆ. ಅಜ್ಮೀರ್ ಮತ್ತು ದಿಲ್ಲಿಯ ಅರಸ ಪೃಥ್ವಿರಾಜ ಚೌಹಾಣ್. ಯುದ್ಧ ನಡೆದಾಗ ಘೋರ್ ಬಹುದೊಡ್ಡ ಪ್ರಮಾಣದಲ್ಲಿ ಗಾಯಗೊಳ್ತಾನೆ. ಹೆದರುಕೊಂಡು ಆತ ವಾಪಸ್ಸು ತನ್ನ ದೇಶಕ್ಕೆ ಹೋಗಿಬಿಡ್ತಾನೆ. ಆದರೆ ಮುಂದಿನ ವರ್ಷ 1992ರಲ್ಲಿ ಆತ ಮತ್ತೆ ಆಕ್ರಮಣ, ಅದೇ ತರೈನ್ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣ ಸೋಲ್ತಾನೆ. ಅವನ ಶಿರಚ್ಛೇದವನ್ನು ಮಾಡಿ ಗಂಗಾ ಬಯಲು ಪ್ರದೇಶ ಏನಿರುತ್ತೆ, ಗಂಗಾ ಯಮುನಾ ನದಿ ಬಯಲು ಪ್ರದೇಶ, ಅದನ್ನು ಆಕ್ರಮಿಸಿಕೊಳ್ತಾನೆ. ಅವನಿಗೆ ಹಣ ಲೂಟಿ ಮಾಡೋದೇ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಕುತ್ಬುದ್ದೀನ್ ಐಬಕ್ ಅನ್ನೋದನ್ನು ಆ ಒಂದು ಪ್ರದೇಶದ ಉಸ್ತುವಾರಿಯನ್ನು ನೋಡ್ಕೊಳ್ಳೋಕ್ಕೆ ನೇಮಿಸಿ
ಆತ ವಾಪಸ್ ಹೋಗ್ತಾನೆ. ಕುತ್ಬುದ್ದೀನ್ ಐಬಕ್ ಮಾಮ್ಲುಕ್ ಅನ್ನೋ ಹೊಸ ವಂಶವನ್ನು, ಮುಸ್ಲಿಂ ವಂಶವನ್ನು ಆರಂಭಿಸ್ತಾನೆ ಭಾರತದಲ್ಲಿ. ದೇವರ ವಚನಗಳು ಎನ್ನುವ ಪುಸ್ತಕ ಡಾಕ್ಟರ್ ಎಲ್ ಬಸವರಾಜು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಚಾಲುಕ್ಯರ ಯಾವ ರಾಣಿಯು ಮುಹಮ್ಮದ್ ಘೋರ್ನನ್ನು ಸೋಲಿಸಿದಳು? ಆಯ್ಕೆಗಳನ್ನು ನೋಡೋಣ. ರಾಣಿ ದುರ್ಗಾವತಿ, ರಾಣಿ ಕರ್ಣಾವತಿ, ರಾಣಿ ನಾಯಿಕಿ ದೇವಿ, ರಾಣಿ ರೂಪ್ಮತಿ. ಮೊದಲಿಗೆ ಭಾರತಿ, ನಂತರ ಪ್ರಿಯಾ. ರಾಣಿ ರೂಪವತಿ. ರಾಣಿ ರೂಪ್ಮತಿ ಆಯ್ಕೆ 4. ಪ್ರಿಯಾ? 2 ರಾಣಿ ನಾಯಕಿ ದೇವಿ. ರಾಣಿ ನಾಯಕಿ ದೇವಿ ಉತ್ತರವನ್ನು ನೋಡೋಣ. ರಾಣಿ ನಾಯಕಿ ದೇವಿ ಉತ್ತರ ಸರಿಯಾಗಿದೆ. ದೇವರ ದಾಸಿಮಯ್ಯನ ವಚನಗಳು ಎನ್ನುವ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಪ್ರಿಯಾ ಅವರಿಗೆ. ಕದಂಬರ ಪೆರ್ಮಾಡಿ ದೇವನ ಮಗಳು ನಾಯಕಿ ದೇವಿ ಚಾಲುಕ್ಯರ ಅಜಯ ಪಾಲನೊಡನೆ ಮದುವೆಯಾಗುತ್ತೆ. ಇಮ್ಮಡಿ ಮೂಲರಾಜ ಎನ್ನುವ ಒಂದು ಪುಟ್ಟ ಮಗು, ಗಂಡ ಸಾಯ್ತಾನೆ, ಮಗನ ಪರವಾಗಿ ಆಡಳಿತ ನಡೆಸ್ತಾ ಇರ್ತಾಳೆ. 1178 ಘೋರ್ ಸಿಂಧ್ ಮುಲ್ತಾನ್ಗಳನ್ನು ಗೆದ್ದು ಥಾರ್ ಮರುಭೂಮಿಯ ಮೂಲಕ ಗುಜರಾತಿನ ಕಡೆ ಬರ್ತಾನೆ. ಕಯಾಧಾರ ಅನ್ನೋ ಸ್ಥಳದಲ್ಲಿ ನಾಯಕಿ ದೇವಿ ಆತನ ಜೊತೆ ಯುದ್ಧವನ್ನು ಮಾಡ್ತಾಳೆ. ಬಹುತಂತ್ರದಿಂದ ಕೂಡಿದಂಥ ಈ ಯುದ್ಧದಲ್ಲಿ ಘೋರ್ ಸೋಲ್ತಾನೆ. ಮತ್ತೆ ಎಂದೆಂದಿಗೂ ಆತ ಗುಜರಾತಿನ ಕಡೆ ತಲೆಯೇ ಇಡೋದಿಲ್ಲ. ವಾಪಸ್ಸು ಹೋಗಿ ಬೇರೆ ಬೇರೆ ಕಡೆ ಆಕ್ರಮಣ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಪರಾಧಿ ನಾನಲ್ಲ ಎನ್ನುವ ಕಾದಂಬರಿ ಶ್ರೀಮತಿ ಆಶಾ ಕಿರಣ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: 1501ರಿಂದ 1516ರವರೆಗೆ ಯಾರು ನಿರಂತರವಾಗಿ ಗ್ವಾಲಿಯರ್ ಸಂಸ್ಥಾನವನ್ನು ಗೆಲ್ಲಲು ಪ್ರಯತ್ನಿಸಿ ವಿಫಲರಾದರು ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಇಲ್ತುಮಶ್, ಮುಹಮ್ಮದ್ ಬಿನ್ ತುಘಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಸಿಕಂದರ್ ಲೋಧಿ. ಮೊದಲಿಗೆ ಶ್ರೀರಂಗ, ಆನಂತರ ಪ್ರಿಯಾ. ಮೊಹಮ್ಮದ್ ಬಿನ್ ತುಘಲಕ್. ಪ್ರಿಯಾ? 1 ಇಲ್ತುಮಶ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸಿಕಂದರ್ ಲೋಧಿ ಆಗಿತ್ತು. ಗ್ವಾಲಿಯರ್ ಸಾಮ್ರಾಜ್ಯವನ್ನು ರಕ್ಷಿಸ್ತಾ ಇದ್ದಿದ್ದು ರಾಜ ಮಾನ್ಸಿಂಗ್ ತೋಮರ್ ಅಂತ. ಈತ 10 ಸಲ ದಂಡೆತ್ತಿ ಬರ್ತಾನೆ. ಸಿಕಂದರ್ ಲೋಧಿ 10 ಸಲವೂ ಅವನನ್ನು ಸೋಲಿಸಿ ವಾಪಸ್ ಕಳಿಸ್ತಾನೆ. ಇದು ತುಂಬ ತುಂಬ ಮುಖ್ಯವಾದಂಥ ಒಂದು ವಿಚಾರ. ಎಲ್ಲಿಯವರೆಗೆ ಮಾನಸಿಂಗ್ ತೋಮರ್ ಬದುಕಿರ್ತಾನೋ ಅಲ್ಲಿಯವರೆಗೆ ಗ್ವಾಲಿಯರ್ ಸಂಸ್ಥಾನ ಅಜೇಯವಾಗಿರುತ್ತೆ. ಆತ ಸತ್ತ ಮೇಲೆ ಆ ಸಾಮ್ರಾಜ್ಯ ಮುಸ್ಲಿಮರ ವಶವಾಗುತ್ತೆ. ಮುಂದಿನ ಪುಸ್ತಕ ಕೌದಿಯೊಳಗಿನ ಕನಸುಗಳು, ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ಮುಂದಿನ ಪ್ರಶ್ನೆ: ಧೋಲ್ಪುರ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನ ಯಾರು ಸೋಲಿಸಿದರು? ಆಯ್ಕೆಗಳನ್ನು ನೋಡೋಣ. ರಾಣಾ ಪ್ರತಾಪ್ ಸಿಂಹ, ರಾಣಾ ಕುಂಭ, ರಾಣಾ ಸಂಗ, ಮಾಣಿಕ್ ಚಂದ್ ಚೌಹಾಣ್. ಮೊದಲಿಗೆ ಶ್ರೀರಂಗ, ಆನಂತರ ಭಾರತಿ. ಹೇಳಿ ಭಾರತಿ. ಎರಡನೇದು ರಾಣಾ ಕುಂಭ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಾಣಾ ಸಂಗ ಆಗಿತ್ತು. ರಾಣಾ ಸಂಗ ರಾಣಾ ಸಂಗ್ರಾಮ ಸಿಂಹ ಎನ್ನುವ ಪೂರ್ತಿ ಹೆಸರಿನ ಹ್ರಸ್ವರೂಪ ರಾಣಾ ಸಂಗ. 1519ರಲ್ಲಿ ಮೇವಾಡ, ಚಾಂದೇರಿ, ಅಂಬರ್ ಈ ಎಲ್ಲ ರಾಜ್ಯಗಳ ನೇತೃತ್ವವನ್ನು ವಹಿಸಿ ಈತ ಲೋಧಿಯ ಮೇಲೆ ಬೀಳ್ತಾನೆ. ಲೋಧಿ ಹೆದರಿ ಹಿಂದಕ್ಕೆ ಹೋಗಬೇಕಾಗುತ್ತೆ. ರಾಣಾ ಸಂಗನಿಗೆ ಈ ಒಂದು ಯುದ್ಧದಲ್ಲಿ ಮತ್ತೆ ವಿಜಯ ದೊರೆಯುತ್ತೆ. ಸಲಹುವ ಸಾಗರ ಎನ್ನುವ ಒಂದು ಪುಸ್ತಕ HSM ಪ್ರಕಾಶ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಪ್ರಶ್ನೆ: ರಾಯಚೂರು ಕದನದಲ್ಲಿ ಯಾರು ವಿಜಯಿಗಳಾದರು? ಆಯ್ಕೆಗಳನ್ನು ನೋಡೋಣ. ಗೋಲ್ಕೊಂಡ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಬಿಜಾಪುರ ಸಾಮ್ರಾಜ್ಯ, ಹೈದರಾಬಾದ್ ಸಾಮ್ರಾಜ್ಯ. ಮೊದಲಿಗೆ ಪ್ರಿಯಾ, ಆನಂತರ ಶ್ರೀರಂಗ. 2 ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ. ಶ್ರೀರಂಗ. ಆಯ್ಕೆ 4 ಹೈದರಾಬಾದ್ ಸಾಮ್ರಾಜ್ಯ. ಉತ್ತರವನ್ನು ನೋಡೋಣ. ವಿಜಯನಗರ ಸಾಮ್ರಾಜ್ಯ ಉತ್ತರ ಸರಿಯಾಗಿದೆ. ಸಲಹುವ ಸಾಗರ ಎನ್ನುವ ಈ ಒಂದು ಪುಸ್ತಕವನ್ನು ಪ್ರಿಯಾ ಅವರಿಗೆ ಕೊಟ್ಟಿದ್ದೇವೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣದೇವರಾಯ ಆಡಳಿತ ನಡೆಸ್ತಾ ಇರ್ತಾನೆ. ಒಬ್ಬ ಅವರ ಕಡೆ ಇದ್ದಂಥ
ಇಸ್ಮಾಯಿಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆತನಿಗೆ ಕುದುರೆಗಳನ್ನು ಕೊಂಡುಕೊಂಡು ಬಾ ಅಂತ ಹಣವನ್ನು ಕೊಟ್ಟು ಗೋವಾಗೆ ಕಳಿಸ್ತಾನೆ. ಆದರೆ ಅವನೇನು ಮಾಡ್ತಾನೆ, ಆ ಹಣವನ್ನು ತಗೊಂಡು ಗೋವಾಕ್ಕೆ ಹೋಗದೆ ನೇರವಾಗಿ ಆತ ಬಿಜಾಪುರದ ಸಾಮ್ರಾಜ್ಯ ಯಾರಿರ್ತಾರೆ ಅವ್ರ ಜೊತೆ ಸೇರ್ಕೋತಾರೆ. ಇದು ಗೊತ್ತಾಗುತ್ತೆ. ಅವನನ್ನು ನಮ್ಮ ವಶಕ್ಕೆ ಒಪ್ಪಿಸಿ ಹಣವನ್ನು ಕೊಡಿ ಅಂತ ಕೃಷ್ಣದೇವರಾಯ ಕೇಳ್ತಾನೆ. ಕೊಡಲ್ಲ ಅಂತ ಹೇಳಿದಾಗ ಯುದ್ಧ ನಡೆಯುತ್ತೆ. ಈ ದೊಡ್ಡ ಯುದ್ಧದಲ್ಲಿ ಕೊನೆಗೆ ಬಿಜಾಪುರ ಸುಲ್ತಾನರಿಗೆ ಸೋಲು ಉಂಟಾಗುತ್ತೆ. ಕೃಷ್ಣದೇವರಾಯ ಗೆಲ್ತಾನೆ ಈ ಒಂದು ಘಟ್ಟದಲ್ಲಿ. ಹೀಗೆ ಮುಸ್ಲಿಮರು ಯಾವ ಯಾವ ತಂತ್ರಗಳನ್ನು ಹೂಡಬಹುದೋ ಆ ಎಲ್ಲ ತಂತ್ರಗಳನ್ನು ಹೂಡಿ ಗೆಲ್ತಾ ಬರ್ತಾರೆ. ನೇರವಾಗಿ ಯುದ್ಧ ಮಾಡಿ ಗೆದ್ದಂಥ ಪ್ರಕರಣಗಳು ಬಹಳ ಬಹಳ ಕಡಿಮೆ. ಮುಂದಿನ ಪುಸ್ತಕ ದಿನಕ್ಕೊಂದು ಕಥೆ, ಅನುಪಮಾ ನಿರಂಜನ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಯುರೋಪಿಯನ್ನರ ವಿರುದ್ಧ ಮೊದಲು ನಡೆದ ದೊಡ್ಡ ಯುದ್ಧ ಯಾವುದು? ಆಯ್ಕೆಗಳನ್ನು ನೋಡೋಣ. ಚಲಿಯಂ ಯುದ್ಧ 1571, ಖಾನ್ವಾ ಯುದ್ಧ 1527, ಪಾಣಿಪಟ್ ಯುದ್ಧ 1526, ಬಯಾನಾ ಯುದ್ಧ 1527. ಮೊದಲಿಗೆ ಪ್ರಿಯಾ, ಆನಂತರ ಶ್ರೀರಂಗ. 3 ಪಾನಿಪತ್ ಯುದ್ಧ. ಪಾಣಿಪಟ್ ಯುದ್ಧ ಆಯ್ಕೆ 3. ಶ್ರೀರಂಗ ಆಯ್ಕೆ 2 ಖಾನ್ವಾ ಯುದ್ಧ. ಖಾನ್ವಾ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಚಲಿಯಂ ಯುದ್ಧ 1571 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಭಾರತಕ್ಕೆ ಒಂದು ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಬೇಕು. ಭಾರತದಲ್ಲಿ ಇರ್ತಕ್ಕಂಥ ಸಂಭಾರ ಪದಾರ್ಥಗಳನ್ನು ನೇರವಾಗಿ ಕೊಂದು ಯುರೋಪ್ ಮುಂತಾದ ಸಾಮ್ರಾಜ್ಯಗಳಲ್ಲಿ ಮಾರಾಟ ಮಾಡಬೇಕು. ಹಾಗೆ ಕೊಂಡುಕೊಂಡು ವ್ಯಾಪಾರ ಮಾಡಬೇಕಾದರೆ ಸಮುದ್ರ ಮಾರ್ಗವನ್ನು ಹುಡುಕುವ ಪ್ರಯತ್ನವನ್ನು ಎಲ್ಲರೂ ನಡೆಸುವಾಗ ಪೋರ್ಚುಗೀಸಿನ ವಾಸ್ಕೋಡಗಾಮ ಯಶಸ್ಸು ಆದದ್ದನ್ನು ನಾವು ಗಮನಿಸಿದ್ದೇವೆ. ಈತ ಕೇರಳಕ್ಕೆ ಬಂದು ಜಾಮೋರಿನ್ ಅರಸರ ಜೊತೆ ವ್ಯವಹಾರವನ್ನು ಮಾಡ್ತಾನೆ. ಜಾಮೋರಿನ್ ಅರಸರು ಸಹ ಒಳ್ಳೆ ಹಣ ಬರುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ವ್ಯವಹಾರವನ್ನು ಮಾಡೋಕ್ಕೆ ಶುರು ಮಾಡಿದಾಗ ಒಂದು ನಿಯಮ ಹಾಕ್ತಾರೆ ಅವರು ಪೋರ್ಚುಗೀಸರು. ನೀವೇನೇ ವ್ಯವಹಾರ ಮಾಡೋದಿದ್ರೂ, ಸಂಭಾರ ಪದಾರ್ಥಗಳನ್ನು ಏನೇ ಕೊಡೋದಿದ್ರೂ ಅದು ನಮಗೆ ಮಾತ್ರ ಕೊಡಬೇಕು, ಅರಬ್ಬರಿಗೆ ಕೊಡೋ ಹಾಗಿಲ್ಲ. ಯಾಕಂದರೆ ಅರಬ್ಬರೂ ಸಹ ಸಂಭಾರ ಪದಾರ್ಥಗಳನ್ನು ಕೊಂಡುಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಜಾಮೋರಿನ್ ಅರಸರು ಇಬ್ಬರಿಗೂ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಆದರೆ ಯಾವಾಗ ಪೋರ್ಚುಗೀಸರು ಇಂತಹ ಒಂದು ನಿಯಮವನ್ನು ಹಾಕ್ತಾರೋ ಜಾಮೋರಿನ್ ದೊರೆಗಳು ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ಒಂದು ದೊಡ್ಡ ಪ್ರಮಾಣದ ಯುದ್ಧ ಜಾಮೋರಿನ್ ದೊರೆಗಳು ಹಾಗೂ ಪೋರ್ಚುಗೀಸರ ನಡುವೆ ನಡೆಯುತ್ತೆ. ಈ ಯುದ್ಧದ ಕೊನೆಯಲ್ಲಿ ಪೋರ್ಚುಗೀಸರು ಸದಾ ಕಾಲಕ್ಕೂ ಈ ಮಲಬಾರ್ ಪ್ರಾಂತ ಅಂತ ಏನಿತ್ತು ಜಾಮೋರಿನ್ ದೊರೆಗಳು ಇದ್ದಂಥ ಪ್ರದೇಶ, ಅದನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂಥ ಒಂದು ಸಂದರ್ಭ ಬರುತ್ತೆ. ಇದು ಚಲಿಯಂ ಯುದ್ಧ ಅಂತ. ಮೊದಲ ಬಾರಿಗೆ ಯುರೋಪಿಯನ್ನರನ್ನ ಒಬ್ಬ ಭಾರತೀಯ ಅರಸ ಸೋಲಿಸ್ತಾನೆ ಚಲಿಯಂ ಯುದ್ಧದಲ್ಲಿ. ಇದು ಒಂದು ಮುಖ್ಯವಾದ ಘಟ್ಟ. ಆ ನಂತರ ಬ್ರಿಟಿಷರು ಮುಂತಾದವರೆಲ್ಲ ಬರ್ತಾರೆ. ಅದು ಮುಂದಿನ ಇತಿಹಾಸ. ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಗುಬ್ಬಚ್ಚಿಗಳು ಕಥಾ ಸಂಕಲನ, ಮಂಗಳಾ ಪ್ರಸಾದ್ ಬರೆದಿರುವಂಥದ್ದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. 21 ಫೆಬ್ರವರಿ 1527ರಲ್ಲಿ ಬಯಾನಾ ಯುದ್ಧವು ನಡೆಯಿತು. ರಾಜಪೂತರ ಒಕ್ಕೂಟದ ಮೇಲೆ ಯಾರು ಯುದ್ಧವನ್ನು ಮಾಡಿದರು? ಆಯ್ಕೆಗಳನ್ನು ನೋಡೋಣ. ಘಿಯಾಸುದ್ದೀನ್ ತುಘಲಕ್, ಅಲಾವುದ್ದೀನ್ ಖಿಲ್ಜಿ, ಸಿಕಂದರ್ ಲೋಧಿ, ಬಾಬರ್. ಮೊದಲಿಗೆ ಭಾರತಿ, ಆನಂತರ ಶ್ರೀರಂಗ. ಅಲಾವುದ್ದೀನ್ ಖಿಲ್ಜಿ. ಅಲಾವುದ್ದೀನ್ ಖಿಲ್ಜಿ ಆಯ್ಕೆ 2. ಶ್ರೀರಂಗ ಆಯ್ಕೆ 4 ಬಾಬರ್. ಬಾಬರ್. ಉತ್ತರವನ್ನು ನೋಡೋಣ. ಬಾಬರ್ ಉತ್ತರ ಸರಿಯಾಗಿದೆ. ಗುಬ್ಬಚ್ಚಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಭಾರತದಲ್ಲಿ ಮುಘಲರ ಸಾಮ್ರಾಜ್ಯ ಆರಂಭವಾದದ್ದು ಬಾಬರ್ ಇಂದ ಅನ್ನೋ ವಿಚಾರ ನಮಗೆ ಗೊತ್ತಿದೆ. ಬಾಬರ್ ಬರೋದಕ್ಕೆ ಮೊದಲು ಲೋಧಿಗಳು ದಿಲ್ಲಿಯಲ್ಲಿ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಬಾಬರ್ ಏನು ಮಾಡ್ತಾನೆ, ಮೊದಲನೆಯ ಪಾಣಿಪಟ್ ಯುದ್ಧದಲ್ಲಿ ಈ ಲೋಧಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ತಾನೇ ಓರ್ವ ಬಹುದೊಡ್ಡ ಅರಸ ಅನ್ನೋ ರೀತಿಯಲ್ಲಿ ತನ್ನನ್ನು ಬಿಂಬಿಸಿಕೊಳ್ಳುವ ಪ್ರಯತ್ನದಲ್ಲಿ ಸುತ್ತಮುತ್ತಲೂ ಇದ್ದಂಥ ರಜಪೂತ ಅರಸರು ಯಾರಿರ್ತಾರೆ ಅವರ ಮೇಲೆ ದಂಡೆತ್ತಿ ಹೋಗ್ತಾನೆ. ಹೀಗೆ ದಂಡೆತ್ತಿ ಹೋದಾಗ
ಆ ರಜಪೂತರ ಎಲ್ಲ ಸಮಗ್ರ ಸೇನೆ ಏನಿರುತ್ತೆ ಅದರ ನಾಯಕತ್ವವನ್ನು ವಹಿಸೋದು ರಾಣಾ ಸಂಗ್ರಾಮ ಸಿಂಗ್. ರಾಣಾ ಸಂಗ್ರಾಮ ಸಿಂಗ್ ರಾಜಸ್ಥಾನದ ಬಳಿ ಇದ್ದಂಥ ಬಯಾನ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ಬಾಬರನ ಜೊತೆ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡಿದಾಗ ಈ ರಜಪೂತರ ಒಕ್ಕೂಟ ಏನಿರುತ್ತೆ ಅದು ದೊಡ್ಡ ಪ್ರಮಾಣದಲ್ಲಿ ಬಾಬರ್ನನ್ನು ಸೋಲಿಸುತ್ತೆ. ಬಾಬರ್ ಹಿಂದಕ್ಕೆ ಹೋಗ್ತಾನೆ. ಆದರೆ ಬಾಬರ್ ಸುಮ್ಮನೆ ಇರೋದಿಲ್ಲ, ಕೂತ್ಕೊಂಡು ವಿಶ್ಲೇಷಣೆ ಮಾಡ್ತಾನೆ, ಯಾಕೆ ನಾವು ಸೋತೀವಿ ಅಂತ. ಹಾಗಾಗಿ ಮುಂದಿನ ಸಲ ಯುದ್ಧಕ್ಕೆ ಹೋದಾಗ ಇವರನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅಂತ ಹೊಸ ಹೊಸ ತಂತ್ರಗಳನ್ನು ಮಾಡ್ತಾನೆ. ತಂತ್ರಗಳನ್ನು ಮಾಡಿ ಆತ ಖಾನ್ವಾ ಅನ್ನೋ ಸ್ಥಳದಲ್ಲಿ 2ನೇ ಯುದ್ಧಕ್ಕೆ ಬರ್ತಾನೆ. ಈ ಖಾನ್ವಾ ಯುದ್ಧದಲ್ಲಿ ರಜಪೂತರು ನುಚ್ಚು ನೂರಾಗ್ತಾರೆ. ಯಾಕಂದರೆ ಬಾಬರ್ ಅನೇಕ ಹೊಸ ತಂತ್ರಗಳನ್ನು ರೂಪಿಸಿರ್ತಾನೆ. ಸಾಂಪ್ರದಾಯಿಕ ಯುದ್ಧಗಳನ್ನು ನಂಬಿರ್ತಾರೆ ರಜಪೂತರು, ಆದರೆ ಫಿರಂಗಿ, ಮದ್ದು, ಗುಂಡು ಇತ್ಯಾದಿ ಆಧುನಿಕ ನವನವೀನ ತಂತ್ರಗಳನ್ನು ಬಳಸಿ ಬಾಬರ್ ಯುದ್ಧವನ್ನು ಮಾಡಿದ ಕಾರಣ ಸೋಲುಂಟಾಗುತ್ತೆ ರಜಪೂತರಿಗೆ. ಬಾಬರ್ ಗೆದ್ದು ಆತ ಈ ಮೊಘಲರ ಸಾಮ್ರಾಜ್ಯ ಅನ್ನೋದು ಏನಿದೆ ಅದು ಭಾರತದಲ್ಲಿ ಬೇರು ಬಿಡೋದಕ್ಕೆ ಆತ ಕಾರಣನಾಗ್ತಾನೆ. ಇದು ಮೊಘಲರ ವರೆಗಿನ ಪ್ರಮುಖ ಯುದ್ಧಗಳು ನಮ್ಮ ಭಾರತದಲ್ಲಿ ನಡೆದದ್ದು. ಸದ್ಯಕ್ಕೆ ಪುಸ್ತಕಗಳು, ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ಕೊಡುವ ಸಮಯ ಈಗ ಬಂತು. ಭಾರತಿ ಅವರಿಗೆ ರತ್ನನ ಪದಗಳು, ನಾಗನ ಪದಗಳು ಎನ್ನುವ ಒಂದು ಸೊಗಸಾದ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಶ್ರೀರಂಗ ಅವರಿಗೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಪ್ರಿಯಾ ಅವರಿಗೂ ಸಹ 2 ಪುಸ್ತಕಗಳು ದೊರೆಯುತ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.